ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಈ ಒಂದು ವಿಡಿಯೋ ಆಗಿರ್ತದೆ. ಸೊ ನೀಟ್ ಸ್ಟೂಡೆಂಟ್ ಏನಾದರೂ ನೋಡ್ತಂದರೆ ನೀವು ಸ್ಕಿಪ್ ಮಾಡಬಹುದು. ಸೊ ಯಾಕೆಂತಂದರೆ ನಾನು KCETಗೆ ಸಂಬಂಧಪಟ್ಟ ಹಾಗೆ ಕೋರ್ಸ್ಗಳೇನಿದ್ದಾವೆ ಆ ಒಂದು ಕೋರ್ಸ್ಗಳ ಕಾಲೇಜ್ ಲಿಸ್ಟ್ನ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನೀಟ್ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಕೊಡೋಣಂತೆ. ಸರಿ, ಸೊ ಈಗ ಎಲ್ಲನೂ ಕೂಡ ಇಂಜಿನಿಯರಿಂಗು ಕೊಡೋಣ. ಅದೇ ರೀತಿಯಾಗಿ ನಿಮಗೆ ವೆಟರ್ನರಿ, ಫಾರ್ಮಸಿ, ನರ್ಸಿಂಗ್, ಫಾರ್ಮಸಿ ಕೋರ್ಸಸ್ ಎಲ್ಲನೂ ಕೂಡ ಏನು ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಲೇಜ್ ಲಿಸ್ಟ್ನ ಯಾವ ರೀತಿ ತೊಗೊಳ್ಳೋದು ಅಂತಂದು ಹೇಳ್ತೀನಿ. ಸರಿ, ಫಸ್ಟಿಗೆ ಇಂಜಿನಿಯರಿಂಗ್ ಇದೆ. ಆಪ್ಷನ್ ಎಂಟ್ರಿ ಪೇಜ್ ಒಳಗೂ ಕೂಡ ನಾಳೆನೂ ಕೂಡ ಇದೇ ರೀತಿ ಬರ್ತದೆ. ಸೊ ಒಂದು ಕಾಲೇಜಲ್ಲಿ ಯಾವ್ಯಾವ ಕೋರ್ಸೂ ಇದ್ದಾವೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ E001 ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ KR ಸರ್ಕಲ್ ಬೆಂಗಳೂರು ಇದೆ. ಈ ಒಂದು ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದ್ದಾವೆ ಎಲ್ಲನೂ ಕೂಡ ಫಾರ್ ಎಕ್ಸಾಂಪಲ್ ಎರಡನೇದು ಕೂಡ SKSJT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ KR ಸರ್ಕಲ್, ಇದು ಕೂಡ ಇಷ್ಟು ಕೋರ್ಸಸ್ಗಳಿದ್ದಾವೆ ಈ ಒಂದು ಕಾಲೇಜಲ್ಲಿ. ಇದೇ ರೀತಿಯಾಗಿ ಎಲ್ಲ ಕಾಲೇಜೊಳಗೆ ಎಷ್ಟೆಲ್ಲ ಕೋರ್ಸ್ಗಳಿದ್ದಾವೆ ಅದನ್ನೆಲ್ಲನೂ ಕೂಡ ಏನಪ್ಪ ಅಂದರೆ ಇಂಜಿನಿಯರ್ ಸಂಬಂಧಪಟ್ಟ ಹಾಗೆ 8 ಪೇಜ್ ಇರತಕ್ಕಂಥದ್ದು. ಸೊ ಟೋಟಲ್ ಎಲ್ಲ ಕೂಡ ಕಾಲೇಜು ಲಿಸ್ಟು ಈ ಒಂದು PDF ಅಲ್ಲಿ ಸಿಗ್ತದೆ. ನಿಮಗೆ ಈ PDF ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ. ನಾವು ಟೋಟಲಾಗಿ ಹೇಳ್ತೀನಿ. ಟೋಟಲಾಗಿ ನಿಮಗೆ ಸೊ ಸ್ಕ್ರಾಲ್ ಮಾಡಿ ಲಾಸ್ಟ್ಗೆ ಎಂಡಿಗೆ ತೋರಿಸೋಣಂತೆ 250 ತೋರಿಸ್ತಾ ಇದ್ದಾವೆ. ಇದರಲ್ಲಿ ನಿಮಗೆ ಒಂದು ನೋಟ್ ಕೊಟ್ಟವ್ರೆ. ಟೈಪು G ಅಂತಂದರೆ ಗೌರ್ನಮೆಂಟು, A ಅಂದರೆ ಪ್ರೈವೇಟ್ ಏಡೆಡು, B ಅಂದರೆ ಪ್ರೈವೇಟ್ ಅನ್ಎಡೆಡು, C ಅಂದರೆ ಡೀಮ್ಡ್ ಯೂನಿವರ್ಸಿಟಿ, M ಅಂದರೆ ಮೈನಾರಿಟಿ. ಸರಿ, ಇದಿಷ್ಟು ಇದು ಯಾವಪ್ಪ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಆಯಿತು. ಅದೇ ರೀತಿಯಾಗಿ ಫಾರ್ಮಸಿ ಸ್ಟೂಡೆಂಟು ಕೂಡ ನೋಡಿ. ಫಾರ್ಮಸಿ ಸ್ಟೂಡೆಂಟು ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಸೇಮ್ ನೋಡಿ. ಈಗ ಫಾರ್ಮಸಿ ಹೋಗಿ B ಫಾರ್ಮ ಕೂಡ ಇದೆ, ಫಾರ್ಮ ಡಿ ಕೂಡ ಇದೆ. ಸೊ ಕೆಲವೊಂದಿಷ್ಟು ಒಂದೊಂದು ಕಾಲೇಜಲ್ಲಿ ಎರಡೂ ಕೂಡ ಇರ್ತವೆ. ಲೈಕ್ ಎಕ್ಸಾಂಪಲ್ ಎರಡನೇ ಕಾಲೇಜ್ ಕಾಣಿಸ್ತದೆ ನಿಮಗೆ, ಆಚಾರ್ಯ ಆ್ಯಂಡ್ BM ರೆಡ್ಡಿ ಕಾಲೇಜ್ ಆಫ್ ಫಾರ್ಮಸಿ ಅಂತ ಕಾಣಿಸ್ತದೆ. ಅದರಲ್ಲಿ B ಫಾರ್ಮನೂ ಕೂಡ ಇದೆ, ಫಾರ್ಮ ಡಿನೂ ಕೂಡ ಇದೆ. ಅದೇ ರೀತಿಯಾಗಿ ಬೇರೆನೂ ಕೂಡ ನೋಡಿ ಈಗ ಭಾಳ ಸಿಗ್ತವೆ. ಆದಿತ್ಯ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸಿ ಅಂತ ಕಾಣಿಸ್ತದೆ, ಅದರಲ್ಲೂ ಕೂಡ ಎರಡೆರಡು ಇದ್ದಾವೆ. ಇದೇ ರೀತಿಯಾಗಿ 4 ಪೇಜ್ ಇದೆ. 4 ಪೇಜ್ ಅಂದರೆ ಕಾಲೇಜು ಸಿಕ್ಕಾಪಟ್ಟೆ ಆಯಿತು ನೋಡಿ. ಎಷ್ಟು ಇರ್ತವೆ ಅಂದರೆ ಟೋಟಲಾಗಿ 128 128 ಕಾಲೇಜು ಈ ಒಂದು PDF ಅಲ್ಲಿ ಸಿಗ್ತದೆ. ಸೊ ಇದರಲ್ಲೂ ಕೂಡ G ಅಂದರೆ ಗೌರ್ಮೆಂಟ್, A ಅಂದರೆ ಪ್ರೈವೇಟ್ ಏಡೆಡು, B ಅಂದರೆ ಪ್ರೈವೇಟ್ ಏಡೆಡು, C ಅಂದರೆ ಡೀಮ್ಡ್ ಯೂನಿವರ್ಸಿಟಿ, M ಅಂದರೆ ಮೈನಾರಿಟಿ. ಅದೇ ಇಲ್ಲಿ ನೋಡೋದಪ್ಪ ಮತ್ತು A B ಅದನ್ನ ಎಲ್ಲಿ ನೋಡ್ಬೇಕಂತ ಕೇಳ್ಬೋದು ನೀವು. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲೇ ಕೊಟ್ಬಿಡ್ತಾರೆ ಸ್ಟಾರ್ಟಿಂಗೇ ನಿಮಗೆ. ಟೈಪ್ ಅಂತಂದು ಇಲ್ಲಿ GB ಅಂತ ಕಾಣಿಸ್ತಿದ್ದಲ್ವ. ಈ ಥರ ಕಾಣಿಸ್ತದೆ, ಈ ಥರ ಇರ್ತದೆ. ಸೊ ಇದು ಫಾರ್ಮಸಿ ಆಯಿತು ಆ್ಯಂಡ್ ಇಂಜಿನಿಯರಿಂಗು ಎರಡೂ ಕೂಡ ಹೇಳಿದೆ ನಿಮಗೆ. ಫಾರ್ಮಸಿ, ಇಂಜಿನಿಯರಿಂಗ್ ಆಯಿತು. ನೆಕ್ಸ್ಟ್ ವೆಟರ್ನರಿ ಇರೋದೇ ನಿಮಗೆ ಕಾಣಿಸೋದು 5ನೇ ಕಾಲೇಜು. ಸೊ ಹೊಸದಾಗಿ ಏನಾದರೂ ಆ್ಯಡ್ ಆದರೆ ಹೇಳೋಣಂತೆ. ಸೊ 5ನೇ ಕಾಲೇಜು ನಿಮಗೆ KEದಲ್ಲಿ ಪಾರ್ಟಿಸಿಪೇಟ್ ಮಾಡೋದು. 5 ಕೂಡ ನಿಮಗೆ ಗೊತ್ತಿರೋ ಬಗ್ಗೆ ಟೈಪ್ G ಅಂತ ಕಾಣಿಸ್ತದೆ, ಗೌರ್ನಮೆಂಟ್ ಆಯಿತಾ. ಸೊ 5 ನಿಮಗೆ ಸಿಗ್ತದ. ಸೊ ನೋಡ್ಕೊರಿ, ಇಷ್ಟೇ. ಮತ್ತೇನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊರಿ, ಇಲ್ಲಾಂದರೆ ಇದನ್ನು ಕೂಡ PDF ಕಳಿಸ್ತೀನಿ. ನೆಕ್ಸ್ಟ್ ವೆಟರ್ನರಿನೂ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಬರೋದೇ ನಿಮ್ಗೆ ಬಂದುಬಿಟ್ಟು BS ನರ್ಸಿಂಗ್. ಈ BS ನರ್ಸಿಂಗ್ ಈಗಾಗಲೇ PDFನ ಶೇರ್ ಮಾಡಿದ್ದೆ, ಬಟ್ ಇನ್ನೊಂದು ಟೈಮ್ ಶೇರ್ ಮಾಡ್ತೇನಂತೆ ನೋಡಿ. ಇದರಲ್ಲಿ ಭಾಳ ಇದ್ದಾವೆ. ಸೊ G ಅಂದರೆ ಗೌರ್ನಮೆಂಟ್, A ಅಂದರೆ ಪ್ರೈವೇಟ್ ಏಡೆಡು, B ಅಂದರೆ ಪ್ರೈವೇಟ್ ಅನ್ಎಡೆಡು, M ಅಂದರೆ ಮೈನಾರಿಟಿ, C ಅಂದರೆ ಪ್ರೈವೇಟ್ ಯೂನಿವರ್ಸಿಟಿ, D ಅಂದರೆ ಡೀಮ್ಡ್ ಯೂನಿವರ್ಸಿಟಿ. ಸೊ ಟೋಟಲ್ 21 ಪೇಜಸ್. ಇದರಲ್ಲೂ ಕೂಡ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಅಂದರೆ ಕೋರ್ಸಸ್ದು. ಇದರಲ್ಲಿ ಆ್ಯಕ್ಚುಲಿ ನಮಗೆ ಇದರಲ್ಲಿ ನಮ್ಮದು ಕೋರ್ಸಸ್ ಅಂತ ಬರೋಲ್ಲ, ಟೈಪ್ ಆಫ್ ಸೀಟ್ ಅಂತ ಹೇಳ್ತೇವೆ ನಾವು. GG ಅಂತಂದು. GG ಅಂದರೆ ಗೌರ್ನಮೆಂಟ್ ಸೀಟು. ಸೊ GP ಅಂದರೆ ಪ್ರೈವೇಟ್ ಸೀಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂತಲೇ ಕರಿತೀವಿ ನಾವು ಅದನ್ನು. ಸೊ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗ್ತದೆ. ಸೊ GP ಹಾಕಂಗಿಲ್ಲ. ಟೋಟಲಾಗಿ ನೋಡಿ ಎಷ್ಟು ಸಿಗ್ತದೆ ನಿಮ್ಗೆ ಅಂತಂದರೆ ಸ್ಕ್ರಾಲ್ ಮಾಡ್ತೀನಿ. ಅಷ್ಟು ನೀವು ಟೋಟಲ್ ನೋಡಿ. BS ನರ್ಸಿಂಗ್ ಕಾಲೇಜ್ ಏನಾದರೂ ಹುಡುಕ್ತಾ ಹೋತಂದ್ರೆ ನಿಮಗೆ ಟೋಟಲ್ 598 ಅಂತ ಕಾಣಿಸ್ತಿದೆ ಈಗ ನಂಬರಿಗೆ ಅದರಲ್ಲಿ. ಆ್ಯಕ್ಚುಲಿ ಇನ್ನೂ 600+ ಇದ್ದಾವೆ ಈಗ ಅವು. ಸೊ ಅಷ್ಟೊಂದು BS ನರ್ಸಿಂಗ್ ಕಾಲೇಜಸ್ ಇದ್ದಾವೆ. ಸೊ ಲಿಸ್ಟ್ ಇದರಲ್ಲೇ ಸಿಗ್ತದೆ ನಿಮಗೆಲ್ಲನೂ ಕೂಡ. ನೀವು ಇದರಲ್ಲಿ ಟಾಪ್ ಕಾಲೇಜ್ ವೈಸ್ ಬೇಕಾದ್ರೆ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆಯಿತಾ. ನೆಕ್ಸ್ಟ್ ಇನ್ನೊಂದು ನೋಡೋಣ. ನೋಡಿ BPT ಕಾಲೇಜಸ್ಸು. BPT ಕಾಲೇಜಸ್ ಕೂಡ ಇದು ನಿಮಗೆ 4 ಪೇಜ್ ಅಂದರೂ ಕೂಡ ನಿಮಗೆ ನಂಬರ್ ವೈಸ್ ಹೋಯ್ತು ಅಂದರೆ ಟೋಟಲಾಗಿ 179 ನಂಬರ್ವರೆಗೂ ಕೂಡ ಸಿಗ್ತದೆ. ಸೊ ಕಾಲೇಜು ಕೋಡ್ ಬೇರೆ, ಇರತಕ್ಕಂಥ ಕಾಲೇಜ್ ಲಿಸ್ಟ್ ಬೇರೆ ಆಯಿತಾ. ನೋಡಿ ಇದರಲ್ಲಿ ನಿಮಗೆ 40, 60, 70, 80, 90 ನೋಡಿ 178 ಕಾಣಿಸ್ತದೆ. ಸೊ ನೋಡಿ BPT ಕಾಲೇಜಸ್ ಕೂಡ ವಿತ್ ಕೋಡ್. ನಾವು ವಿತ್ ಕೋಡ್ ಕಾಲೇಜ್ ನಿಮ್ಗೆ ಎರಡು ಕೂಡ ತೋರಿಸ್ತಾ ಇದ್ದೀವಿ ನಿಮ್ಗೆ ಆಯಿತಾ. ವಿತ್ ಕೋಡು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಕೋಡ್ ಇಟ್ಕೊಂಡೆ ನೀವು ಸರ್ಚ್ ಮಾಡಬೇಕು. ನೀವು ಕಾಲೇಜ್ ಹುಡುಕ್ತಾ ಕೂತ್ಬಿಟ್ರೆ ನಿಮಗೆ ಸಿಕ್ಕಾಪಟ್ಟೆ ಡಿಲೇ ಆಗುತ್ತೆ. ಕೋಡ್ ಇದ್ಬಿಟ್ರೆ ಈಸಿ ಆಗುತ್ತೆ ಅಂತ ಕೋಡ್ನೇ ಕೊಟ್ಟಿದ್ದೀನಿ ನಿಮಗೆ. ಇದು BPT ಕಾಲೇಜಸ್ದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದು ನಿಮ್ಮದು ಅಲೈಡ್ ಹೆಲ್ತ್ ಸೈನ್ಸು ಕೂಡ. ಸೊ ಅಲೈಡ್ ಹೆಲ್ತ್ ಸೈನ್ಸು ಕೂಡ ಇದು X125 ಇಲ್ಲಿದ್ದ ಸ್ಟಾರ್ಟ್ ಆಗ್ತದೆ. ಸೊ ಹಂಗೆ ಇದು ಟೋಟಲಾಗಿ ಇದು 2 ಪೇಜು. ಅಲೈಡ್ ಹೆಲ್ತ್ ಸೈನ್ಸು ಇನ್ನೂ ಕೂಡ ಇರ್ತವೆ. ಸೊ ನಮಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಆಪ್ಷನ್ ಇಂಟರ್ ಪೇಜ್ ಓಪನ್ ಆದಾಗ ನಿಮ್ಗೆ ಇನ್ನೂ ಕೂಡ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ವರಿ ಮಾಡ್ಕೊಬೇಡಿ ಆಯಿತಾ. ಆಪ್ಷನ್ ಇಂಟರ್ ಪೇಜ್ ಒಳಗೆ ನಿಮ್ಮ ಕಾಲೇಜಸ್ ಶೋ ಆಗಿರ್ತವೆ ಆರಾಮ್ಸ್ ಬೇಡ. ಬಟ್ ನಿಮಗೆ ಇವಾಗ ಸದ್ಯಕ್ಕೆ ಒಂದು ಪ್ರಿಯಾರಿಟಿ ಆರ್ಡರ್ ಮಾಡ್ಕೊಳ್ಳೋಕ್ಕೆ ಕೋಡು ಮತ್ತು ಕಾಲೇಜ್ ನೇಮ್ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಬೆಂಗಳೂರು, HCG ಗೊತ್ತಿರುವಾಗ KR ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್,
ಇವೆಲ್ಲನೂ ಕೂಡ ಓಕೆ. ಸೊ ಟೋಟಲಾಗಿ ಇಷ್ಟು ನಿಮಗೆ ಕೋರ್ಸಸ್ದು ಕೊಟ್ಟಿದ್ದೀನಿ ಆಯಿತಾ. ಅಂತಂದರೆ BPT, ಆಲ್ರೆಡಿ ಸೈನ್ಸು, ನರ್ಸಿಂಗು, ಫಾರ್ಮಸಿ, ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್ ಕೇಳ್ಬೋದು. ಅಗ್ರಿಕಲ್ಚರ್ ಕೊಡ್ತೀನಿ ಆಯಿತಾ ಈ ಸದ್ಯಕ್ಕೆ, ಮತ್ತು ನಾನು ಹುಡ್ಕಾಡ್ತೀನಿ ಇದರ ತಲೆ ಕೆಡಿಸ್ಕೊಬೇಡಿ. ಇದನ್ನೆಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ವ್ಯಾಟ್ಸಪ್ ಗ್ರೂಪ್ಸ್ ಅಥವಾ ಚಾನಲ್ಸ್ ಇರ್ತದೆ. ಸೊ ನಾನು ಎವ್ರಿ 2 ಡೇಸ್ಗೊಮ್ಮೆ ಒಂದು ಟೈಮ್ ಏನು ಮಾಡ್ತೀನಿ, ರೀಶೇರ್ ಮಾಡ್ತಾ ಇರ್ತೀನಿ. ಅಪ್ ಟು ಆಪ್ಷನ್ ಇಂಟರ್ ಪೇಜ್ ಓಪನ್ ಆಗೋವರೆಗೂ ಕೂಡ ಏನು ಮಾಡ್ತೀನಿ, ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಎವ್ರಿ 2 ಡೇಸ್ ಒನ್ಸ್ ಓಕೆ. 6 PM ಈ ರೇಂಜ್ಗೆ ಏನು ಮಾಡ್ತಾ ಇರ್ತೀನಿ, ಶೇರ್ ಮಾಡ್ತಾ ಇರ್ತೀನಿ. ಸೊ ವಾಟ್ಸಪ್ ಚಾನಲ್ ಅಂತಂದರೆ ಚಾನಲ್ಗೆ ಆದರೂ ಜಾಯ್ನ್ ಆಗಿ, ಅಥವಾ ಗ್ರೂಪ್ ಕೊಟ್ಬಿಡ್ತೀನಿ ಆಯಿತಾ. ಬೆಟರ್ ಗ್ರೂಪ್ನ ಕೊಟ್ಬಿಡ್ತೀನಿ, ಗ್ರೂಪ್ಗಾದರೂ ಕೂಡ ಜಾಯ್ನ್ ಆಗಿ ಇಷ್ಟು ನಿಮ್ಮ ಕಾಲೇಜಸ್ನ ನಿಮಗೆ PDF ಶೇರ್ ಮಾಡ್ತೇನೆ ಅಂತ ನೋಡ್ಕೋರಿ ಓಕೆ. ಸರಿ, ನಿಮಗೆ ಏನಾದರೂ ಇದರಲ್ಲಿ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಕೇಳ್ತಿದ್ರೆ ಟಾಪ್ 20 ಕಾಲೇಜಸ್ ಲಿಸ್ಟ್ ಕೊಡಿ. ಖಂಡಿತವಾಗಲೂ ಕೂಡ ಕೊಡೋಣ ಅಂತೆ. ಎಲ್ಲ ಕೋರ್ಸಸ್ದು ಕೂಡ ಟಾಪ್ 20 ಕಾಲೇಜಸ್ ಅಲ್ವಾ, ಖಂಡಿತ ಕೊಡೋಣ ಅಂತೆ ಆಯಿತಾ. ಆ್ಯಂಡ್ ನೀವು ಕೂಡ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ, ಕೇಳಿರ್ತಾರೆ. ಬಟ್ ಆದರೂ ಕೂಡ ನಮಗೆ ಗೊತ್ತಿರ್ತಕ್ಕಂಥ ಬಿಸ್ಡಾನ್ ಸದ್ಯಕ್ಕಿರ್ತಕ್ಕಂಥ ಕರೆಂಟ್ ಟ್ರೆಂಡ್ ಕಾಲೇಜಸ್ ಬಗ್ಗೆ ಕೂತ್ಬಿಟ್ಟು ನಿಮಗೆ ಕಳಿಸ್ತೀನಿ ಟಾಪ್ 20. ಸದ್ಯಕ್ಕೆ ಈ ಕಾಲೇಜ್ ಇಷ್ಟ ತೊಗೋರಿ, ಗ್ರೂಪ್ಗೆ ಜಾಯ್ನ್ ಆಗಿ. ಬಾಯ್.